ಮಲ್ಲೂರ ಕಾಗಿ ಆಳ ತಂಡ ಕಾರ್ಲಕಟ್ಟಿ ಗ್ರಾಮಗಳ ಗುಡ್ಡದ ಹೊಲಗಳ ಒಂದುಗೂಡಿಸಿರುವ ಆರ್ಟಿಸಿ ಉತ್ತಾರ ಸರಿಪಡಿಸಬೇಕೆಂದು ಒತ್ತಾಯಿಸಿ ರೈತ ಸಂಘಟನೆಗಳ ಸದಸ್ಯರು ಸೋಮವಾರ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ಪಟ್ಟಣದ ಕಿತ್ತೂರು ಚೆನ್ನಮ್ಮ ವೃತ್ತದಿಂದ ಆರಂಭವಾದ ಪ್ರತಿಭಟನಾ ಮೆರವಣಿಗೆ ಎಪಿಎಂಸಿ ಇಂಚಲ ರಸ್ತೆ ಬಸ್ ನಿಲ್ದಾಣವರೆಗೆ ತೆರಳಿ ರೈತರು ರಸ್ತೆ ತಡೆ ನಡೆಸಿ ಸರ್ಕಾರ ಜನಪ್ರತಿನಿಧಿಗಳ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಸ್ಥಳಕ್ಕೆ ಉಪವಿಭಾಗಾಧಿಕಾರಿಗಳು ಬರಬೇಕು ಎಂದು ಪಟ್ಟು ಹಿಡಿದರು. ಇದರಿಂದಾಗಿ ಸುಮಾರು 1 ಗಂಟೆ ಕಾಲ ರಸ್ತೆಯಲ್ಲಿ ಸಂಚಾರ ದಟ್ಟಣೆ ಉಂಟಾಗಿ ಬಳಿಕ ಸಿಪಿಐ ಪಂಚಾಕ್ಷರಿ ಸಾಲಿಮಠ ಪ್ರತಿಭಟನಾಕಾರರ ಮನವೊಲಿಸಿ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಟ್ಟರು. ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಧರ್ಮೇಗೌಡರಿಗೆ ಎಲ್ಲಿವರೆಗೂ ಹೋರಾಟ, ಯಾತಕ್ಕಾಗಿ ಹೋರಾಟ, ಜೈ ಜವಾನ್, ಜೈ ಜವಾನ್, ನೇಗಿಲ ಯೋಗಿ ಸುರಕ್ಷಾ ರಾಜ್ಯ ರೈತ ಸಂಘಕ್ಕೆ. ಹಲೋ ಇವತ್ತ ನೇಗಿಲ ಯೋಗಿ ಸಂರಕ್ಷಾ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಧರ್ಮರಾಜ್ ಗೌಡರ, ರೈತರಾದ ಸೋಮಪ್ಪ ಮುರಗೋಡ, ಬಸವನಗೌಡ ಪಾಟೀಲ ಮಾತನಾಡಿ 2019-20ರಲ್ಲೂ ಬೇರೆ ಬೇರೆ ಇದ್ದ ರೈತರ ಉತ್ತಾರಗಳನ್ನ 2023ರಲ್ಲೂ ಒಟ್ಟುಗೂಡಿಸಿ ಸಂಕಷ್ಟಕ್ಕೆ ಸಿಲುಕಿಸಿದ್ದಾರೆ. ಸರ್ವೆ ಉತ್ತಾರ ಪಡೆಯಲು ಹೋದರೆ 44 ಜನ ರೈತರ ಹೆಸರುಗಳು ಬರುತ್ತಿವೆ. ಇದರಿಂದ ರೈತರನ್ನ ಗೊಂದಲಕ್ಕೀಡು ಮಾಡಲಾಗಿದೆ. ಸರ್ವೆ ಉತ್ತಾರದಲ್ಲಿ ನಂಬರ್ 3 ಮತ್ತು 4ರಲ್ಲಿ 44 ಜನ ರೈತರ ವಾರಸ ದಾಖಲಾ ಮಾಡಲು ಅದು ಹೆಸರು ಸೇರ್ಪಡೆ ಆಗಿವೆ. ಒಬ್ಬ ರೈತ ಬಸ್ತಿ ಪಾಟ್ನಿ ಪೋಡಿ ಮಾಡುವುದಕ್ಕೆ ತುಂಬಾ ತೊಂದರೆ ಪಡುವಂತಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಅಲ್ಲದೆ ಈ ಸಮಸ್ಯೆಯನ್ನ ಕೂಡಲೇ ಸರಿಪಡಿಸಬೇಕೆಂದು ಆಗ್ರಹಿಸಿದ್ರು. ಈ ಸಂದರ್ಭದಲ್ಲಿ ಸಂಬಂಧಿಸಿದ ನೂರಾರು ರೈತರು ಉಪಸ್ಥಿತರಿದ್ದರು. ಬೈಲ ಅಂಗಲದಲ್ಲಿ ಆರ್ಟಿಸಿ ಉತ್ತಾರ ಸರಿಪಡಿಸಬೇಕೆಂದು ಒತ್ತಾಯಿಸಿ ರೈತ ಸಂಘಗಳ ಸದಸ್ಯರು ಸೋಮವಾರ ಬೃಹತ್ ಪ್ರತಿಭಟನೆ ನಡೆಸಿದರು. ಯಾವುದೇ ಕಾರಣಕ್ಕೂ ಕದಲ್ತಕ್ಕಂತ ಪ್ರಶ್ನೆ ಇಲ್ಲ. ನಾವು ಅವಿರತ ನಿರಂತರ ಹೋರಾಟ ಅಂತ ನಾವು ಬರ್ತೇವೆ, ನಿರಂತರ ಧರಣಿ ಅಂತ ಬರ್ತೇವೆ. ಎಲ್ಲಿ ಬೇಕಾದ್ರೆ ರೈತ ಮಾಡ್ಬೋದು ಅರಣ್ಯ, ಅದಕ್ಕೇನು ಮುಲಾಜಿಲ್ಲ. ದಯವಿಟ್ಟು ಪೊಲೀಸ್ ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಕರ್ಸ್ಕೊರಿ. ಆಗ್ಲಿ ಯಾರೇ ಮಾನ್ಯ ವ್ಯಕ್ತಿಗಳಾಗ್ಲಿ ಇದಕ್ಕೆ ಸ್ಪಂದಿಸ್ತಾ ಇಲ್ಲ. ಅದಕ್ಕಾಗಿ ಒಬ್ಬರಿಬ್ಬರು ಬಂದ್ರೆ ಸ್ಪಂದಿಸೋದಿಲ್ಲ ಅಂತ ಹೇಳಿ ನಾವು ಇಷ್ಟೆಲ್ಲ ಅಪ್ಲಿಕೇಶನ್ ಕೊಡ್ಬೇಕು.